ಮಿತ್ರರೇ ನಮಸ್ಕಾರ. ಮಿತ್ರರೇ, ಪರಿಷತ್ ಚುನಾವಣೆಯ ಬಗ್ಗೆ ಮಾತನಾಡಬೇಕಾಗಿದೆ. ಹಾಗೆ ನೋಡೋದಕ್ಕೆ ಹೋದರೆ ಅದ್ರ ಬಗ್ಗೆ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾದಂತಹ ಅವಶ್ಯಕತೆಯೇ ಇರಲಿಲ್ಲ. ಆದರೆ ನಿನ್ನೆ ನಡೆದಂತಹ ಮತದಾನ ಇದೆಯಲ್ಲ, ಇದು ಚರ್ಚೆ ಮಾಡಬೇಕಾದಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆ. ಇಡೀ ದೇಶದಲ್ಲಿ ಅಮಿತ್ ಶಾ ಬಿಜೆಪಿ ಪರವಾಗಿ ಏನು ಮಾಡ್ತಾ ಇದ್ದಾರೋ ಅದನ್ನು ಡಿ.ಕೆ. ಶಿವಕುಮಾರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಬಹಳ ದೊಡ್ಡ ಹೆಲ್ಪ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ ಕಾರಣದಿಂದಾಗಿ ಬಿಜೆಪಿಯ ನಿಜ ಬಣ್ಣ ಸಾಬೀತಾಗಿದೆ. ಕೇಂದ್ರ ನಾಯಕರಿಗೆ ಅರ್ಥ ಆಗಿದೆ ರಾಜ್ಯದ ಬಿಜೆಪಿ ನಾಯಕರ ಬಳಿಯಲ್ಲಿ ಯಾವ ಮಟ್ಟಿನ ಸಾಮರ್ಥ್ಯ ಇದೆ, ಇವರು ಎಷ್ಟು ಶಕ್ತರಾಗಿದ್ದಾರೆ ಅನ್ನೋದನ್ನ ಅಮಿತ್ ಶಾ ರಿಂದ ಹಿಡಿದು ನಿತಿನ್ ನಬೀನ್ ವರೆಗೆ ಎಲ್ಲರಿಗೂ ಅರ್ಥ ಮಾಡಿಸಿದಂತಾಗಿದೆ. ಮಿತ್ರರೇ, ಇದು ಬಿಜೆಪಿಯಲ್ಲಿ ಬಹಳ ದೊಡ್ಡ ಬದಲಾವಣೆಗೂ ಕೂಡ ಕಾರಣ ಆಗತ್ತೆ. ಹಾಗಾದ್ರೆ ಏನೇನಾಯ್ತು? ಬಿಜೆಪಿ ಎಡವಿದ್ದಲ್ಲಿ ಯಾರೆಲ್ಲ ಅಡ್ಡ ಮತದಾನ ಮಾಡಿರಬಹುದು? ಇದು ರಾಜ್ಯದ ಬಿಜೆಪಿಯಲ್ಲಿ ಯಾವ ಮಟ್ಟಿನ ಬದಲಾವಣೆಯನ್ನು ತರಬಹುದು? ಅಟ್ ಎ ಸೇಮ್ ಟೈಮ್ ಡಿ.ಕೆ. ಶಿವಕುಮಾರ್ ಎಷ್ಟು ಪವರ್ಫುಲ್ ಆಗಿದ್ದಾರೆ ಈ ಒಂದು ಚುನಾವಣೆಯ ಕಾರಣದಿಂದಾಗಿ, ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಪರಿಷತ್ ಚುನಾವಣೆ ಅಂತಂದ್ರೆ ಅಲ್ಲಿ MLAಗಳು ವೋಟ್ ಮಾಡ್ತಾರೆ. ಎಷ್ಟು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಅನ್ನೋದರ ಆಧಾರದಲ್ಲಿ ಗೆಲುವಿಗೆ ಬೇಕಾದಂತಹ ಮತಗಳನ್ನು ನಿರ್ಧಾರ ಮಾಡಲಾಗಿರುತ್ತೆ. ಸದ್ಯ ರಾಜ್ಯ ವಿಧಾನಸಭೆಗೆ ಒಟ್ಟು 7 ಕ್ಷೇತ್ರಗಳಿಗಾಗಿ ಮತದಾನ ನಡೆದಿತ್ತು. 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಇತ್ತು. ಸಹಜವಾಗಿ ಕಾಂಗ್ರೆಸ್ ಬಳಿ ಇರುವಂತಹ ಮತಗಳ ಆಧಾರದಲ್ಲಿ ಅವರು 4 ಅಭ್ಯರ್ಥಿಗಳನ್ನ ಬಹಳ ಈಸಿಯಾಗಿ ಗೆಲ್ಲಿಸಬಹುದಾಗಿತ್ತು. 5ನೇ ಅಭ್ಯರ್ಥಿಗೆ ಕಾಂಗ್ರೆಸ್ ಬಳಿಯಲ್ಲಿ ಏಕಾಂಗಿಯಾಗಿ ನಂಬರ್ಸ್ ಇರಲಿಲ್ಲ. ಪಕ್ಷೇತರರು ಮತ್ತು ಬಿಜೆಪಿಯ ಉಚ್ಚಾಟಿತ ಶಾಸಕರ ಬೆಂಬಲ ಸಿಕ್ಕಿದ್ದೇ ಆಗಿದ್ರೆ 5ನೇ ಅಭ್ಯರ್ಥಿಯನ್ನ ಕೂಡ ಕಾಂಗ್ರೆಸ್ ಗೆಲ್ಲಿಸಬಹುದಾಗಿತ್ತು. ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಮತಗಳ ಅವಶ್ಯಕತೆ ಇತ್ತು. ಅಂದ್ರೆ 28 MLAಗಳು ವೋಟ್ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಬಳಿಯಲ್ಲಿ ಒಟ್ಟು 134 ಸ್ವಂತ ಸದಸ್ಯರಿದ್ದಾರೆ, ಅಂದ್ರೆ ಕಾಂಗ್ರೆಸ್ನ ಸದಸ್ಯರು. ಜೊತೆಗೆ 4 ಪಕ್ಷೇತರ ಸದಸ್ಯರ ಬೆಂಬಲವೂ ಕೂಡ ಕಾಂಗ್ರೆಸ್ಗೆ ಸಿಕ್ಕಿತ್ತು. ಹೀಗಾಗಿ ಈ ಸಂಖ್ಯೆ 138 ಆಗಿತ್ತು. ಹಾಗೆ ಬಿಜೆಪಿಯಿಂದ ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣದಿಂದಾಗಿ ಉಚ್ಚಾಟನೆಗೊಂಡಿರುವಂತಹ ಶಿವರಾಮ್ ಹೆಬ್ಬಾರ್ ಮತ್ತು S.T. ಸೋಮಶೇಖರ್ ಈ ಇಬ್ಬರು ಶಾಸಕರು ಕೂಡ ಕಾಂಗ್ರೆಸ್ಗೆ ತಮ್ಮ ನಿಷ್ಠೆಯನ್ನು ತೋರಿಸಿದ್ರು. ಹೀಗಾಗಿ ಕಾಂಗ್ರೆಸ್ನ ಸಂಖ್ಯೆ 140ಕ್ಕೆ ಏರಿಕೆಯಾಗಿತ್ತು. 28 ಮತಗಳು ಅಂತಂದ್ರೆ 5 ಜನ ಅಭ್ಯರ್ಥಿಗಳು ಈಸಿಯಾಗಿ ಗೆಲ್ಲಬಹುದಾಗಿತ್ತು. ಆದರೆ ಕಾಂಗ್ರೆಸ್ ಏನ್ ತಂತ್ರಗಾರಿಕೆ ಮಾಡಿತು ಅಂತಂದ್ರೆ, ಈ ವಿಧಾನ ಪರಿಷತ್ ಸದಸ್ಯರ ಚುನಾವಣೆಯ ಸಂದರ್ಭದಲ್ಲಿ ಕೆಲವೊಮ್ಮೆ ಮತಗಳು ಅಸಿಂಧು ಆಗುವಂತಹ ಸಾಧ್ಯತೆಗಳಿರ್ತವೆ. ಇದು ಬ್ಯಾಲೆಟ್ ಪೇಪರ್ ಮೇಲೆ ವೋಟ್ ಮಾಡೋದಾಗಿರೋದ್ರಿಂದ ಅಲ್ಲಿ ನಿಗದಿತವಾಗಿ ಗೆರೆ ಹಾಕಬೇಕು. ಸ್ವಲ್ಪ ಅಡ್ಡ ಗೆರೆ ಹಾಕಿದ್ರೂ ಕೂಡ ಅದನ್ನು ಅಸಿಂಧು ಅಂತ ಪರಿಗಣಿಸಲಾಗುತ್ತೆ. ಸಾಕಷ್ಟು ನಿಯಮಗಳಿದಾವೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಏನ್ ಪ್ಲಾನ್ ಮಾಡ್ತಾರೆ ಅಂತಂದ್ರೆ, B.K. ಹರಿಪ್ರಸಾದ್ಗೆ 30 ಮತಗಳನ್ನ ನಿಗದಿ ಮಾಡಲಾಗುತ್ತೆ. ಅಂದ್ರೆ ಹೆಚ್ಚುವರಿಯಾಗಿ 2 ಮತಗಳು. ಹಾಗೆ B.S. ಶಿವಣ್ಣ ಮತ್ತು ತಿಪ್ಪಣ್ಣಪ್ಪಗೂ ಕೂಡ 30 ಮತಗಳನ್ನ ನಿಗದಿ ಮಾಡಲಾಗುತ್ತೆ. 28 ಮತಗಳು ಗೆಲ್ಲೋದಕ್ಕೆ ಬೇಕಾದಂತಹ ಮತಗಳು. ಆದರೂ ಕೂಡ 30 ಮತಗಳನ್ನ ಈ 3 ಅಭ್ಯರ್ಥಿಗಳಿಗೆ ನಿಗದಿ ಮಾಡ್ತಾರೆ. ಹಾಗೂ 4ನೇ ಅಭ್ಯರ್ಥಿಯಾದಂತಹ P.V. ಮೋಹನ್ಗೆ 29 ಮತಗಳನ್ನ ನಿಗದಿ ಮಾಡಲಾಗುತ್ತೆ. ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ಗೆ ಎಷ್ಟು ಬೇಕೋ ಅಷ್ಟು ಮತಗಳು ಮಾತ್ರ ಇರುವಂತಹದ್ದು. ಆದರೂ ಕೂಡ ಇವರಿಗೆ ಹೆಚ್ಚುವರಿಯಾಗಿ ಮತಗಳನ್ನ ಕೊಡಲಾಗುತ್ತೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಪ್ತ ಮತ್ತು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾದಂತಹ ವಿನಯ್ ಕಾರ್ತಿಕ್ಗೆ ಕೇವಲ 21 ಮತಗಳನ್ನ ಮಾತ್ರ ನಿಗದಿ ಮಾಡಲಾಗಿತ್ತು. ಆಗ್ಲೇ ಬಿಜೆಪಿ ಮತ್ತು JDSನವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಬೇರೆಯವರಿಗೆಲ್ಲ ಹೆಚ್ಚುವರಿ ಮತಗಳನ್ನ ಕೊಟ್ಟು ತನ್ನ ಆಪ್ತನಿಗೆ ಕೇವಲ 21 ಮತಗಳನ್ನ ನಿಗದಿ ಮಾಡಿದ್ದಾರೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಏನೊಂದಷ್ಟು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಇವರು ಯೋಚನೆ ಮಾಡಬೇಕಾಗಿತ್ತು. ಆದ್ರೆ JDSನವರಿಗಿಂತ ಬಿಜೆಪಿಯವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ನಲ್ಲಿದ್ದಂತೆ ಕಂಡು ಬಂತು. ಬಿಜೆಪಿಯವರು 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು. JDS ಬಳಿಯಲ್ಲಿ ನಂಬರ್ ಇರಲಿಲ್ಲ. 28 ಸದಸ್ಯರು ಬೇಕಲ್ವಾ, ಅವರ ಬಳಿ ಇದ್ದಂತಹ ಸಂಖ್ಯೆ ಕೇವಲ 18 ಮಾತ್ರ. ಬಿಜೆಪಿಯವರ ಬಳಿಯಲ್ಲಿ ಹೆಚ್ಚುವರಿ ಇತ್ತಲ್ಲ, ಅದರ ಮೇಲೆ JDS ನಿರೀಕ್ಷೆ ಇಟ್ಟುಕೊಂಡಿತ್ತು. ಅಂದ್ರೆ ಗೆಲ್ಲುವಂತಹ ವಿಶ್ವಾಸ ಇರಲಿಲ್ಲ. ಎಲ್ಲಾ ಮತಗಳು ನಮಗೆ ಬೀಳುತ್ತಾ ಇಲ್ವಾ ಅನ್ನೋದನ್ನ ನೋಡೋದು ಕೂಡ ಕುಮಾರಸ್ವಾಮಿ ಅವರ ಉದ್ದೇಶ ಆಗಿತ್ತು. ಹೀಗಾಗಿ ಬಿಜೆಪಿ ಮತ್ತು JDSನವರು ಏನ್ ಪ್ಲಾನ್ ಮಾಡ್ತಾರೆ ಅಂತಂದ್ರೆ, ಬಿಜೆಪಿಯವರು ಕೂಡ ತನ್ನ 2 ಅಭ್ಯರ್ಥಿಗಳಿಗೆ 30 ಮತಗಳನ್ನ ನಿಗದಿ ಮಾಡುತ್ತೆ. ಯಾಕೆಂದ್ರೆ ಈ ರೀತಿಯಾಗಿ ಏನಾದ್ರೂ ಗೋಲ್ಮಾಲ್ ಆಗ್ಬಿಟ್ಟು ತನ್ನ ಅಧಿಕೃತ ಅಭ್ಯರ್ಥಿಗಳೇ ಸೋತು ಬಿಟ್ಟಿದ್ದೆ ಆದ್ರೆ ಬಿಜೆಪಿಯವರಿಗೆ ಮುಖಭಂಗ ಆಗುತ್ತಲ್ಲ. ಅದಕ್ಕೋಸ್ಕರವಾಗಿ ಹೈಕಮಾಂಡ್ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿರುತ್ತೆ, 30 ಮತಗಳನ್ನ ನಿಗದಿ ಮಾಡಿ ಅಂತ. ಬಿಜೆಪಿಯ ಸಂಖ್ಯಾಬಲ 63. ಉಚ್ಚಾಟಿತ ಶಾಸಕ ಯತ್ನಾಳ್ ಬಿಜೆಪಿಗೆ ವೋಟ್ ಹಾಕ್ತೀನಿ ಅಂತ ಹೇಳಿದ ಕಾರಣದಿಂದಾಗಿ ಆ ಸಂಖ್ಯೆ 64ಕ್ಕೆ ಏರಿಕೆಯಾಗಿತ್ತು. ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಬೇಕಾಗಿದ್ದು 56. ಆದರೆ 30 ಮತಗಳನ್ನ ನಿಗದಿ ಮಾಡಿದ ಕಾರಣದಿಂದಾಗಿ ಬಿಜೆಪಿ 60 ಶಾಸಕರ ಮತಗಳನ್ನ ತನ್ನ ಅಭ್ಯರ್ಥಿಗೆ ಮೀಸಲಿಟ್ಟುಕೊಂಡು ಉಳಿದಂತಹ 4 ಮತಗಳನ್ನ JDSಗೆ ಕೊಟ್ಟಿತ್ತು. ಆದ್ರೆ ಆಗಿದ್ದೇನು ಕೇಳಿದ್ರೆ, ಬಿಜೆಪಿಯ ಮೊದಲ ಅಭ್ಯರ್ಥಿ ರಘು ಕೌಟಿಲ್ಯಾಗೆ 30 ಮತಗಳು ಬಂದಿದ್ದಾವೆ. ಆದರೆ ಅದರಲ್ಲಿ ಒಂದು ಅನರ್ಹವಾಗಿದೆ. ಹಾಗೆ 2ನೇ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ಗೆ ನಿಗದಿಯಾಗಿದ್ದಂತಹ 30 ಮತಗಳೇನಿದಾವೆ ಆ ಪೈಕಿ 27 ಮಾತ್ರ ಬಂದಿದೆ. ಅಲ್ಲಿ 3 ಮತಗಳ ಅಡ್ಡ ಮತದಾನ ಆಗಿದೆ. ಇನ್ನೊಂದು ಕಡೆ JDSಗೆ ಕೇವಲ 14 ಮತಗಳು ಬಂದಿದೆ. JDSನ ಬಳಿಯಲ್ಲಿ ಸ್ವತಃ 18 ಶಾಸಕರಿದ್ದಾರೆ, ಆದ್ರೆ ಅವ್ರಿಗೆ ಸಿಕ್ಕಿದ್ದು 14 ಮಾತ್ರ. ಸರಿಯಾಗಿ ನಿಗದಿಯಾದಂತೆ ಆಗೋದಾಗಿದ್ರೆ 22 ಮತಗಳು ಬರಬೇಕಾಗಿತ್ತಲ್ವಾ. JDSನದ್ದು 18, ಬಿಜೆಪಿಯದ್ದು 4, ಆದ್ರೆ ಅವ್ರಿಗೆ ಬಂದಿದ್ದು 14. ಅಲ್ಲಿ 8 ಮತಗಳು ಮಿಸ್ ಆಗಿದೆ.
ಬಿಜೆಪಿಯ ಎರಡನೇ ಅಭ್ಯರ್ಥಿಗೆ ಮಿಸ್ ಆದಂತಹ 3 ಓಟುಗಳು, ಜೆಡಿಎಸ್ನ ಅಭ್ಯರ್ಥಿಗೆ ಮಿಸ್ ಆದಂತಹ 8 ಓಟುಗಳು, ಒಟ್ಟು 11 ಓಟುಗಳು ನೇರವಾಗಿ ಡಿಕೆ ಶಿವಕುಮಾರ್ ಆಪ್ತರಾಗಿರುವಂತಹ ವಿನಯ್ ಕಾರ್ತಿಕ್ಗೆ ಹೆಚ್ಚುವರಿಯಾಗಿ ಬಂದಿದೆ. ಅತ್ಯಂತ ಕಡಿಮೆ ಮತಗಳು ಅಲಾಟ್ ಆಗಿದ್ದಂತಹ ವಿನಯ್ ಕಾರ್ತಿಕ್ ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ಅವರು ಪಡೆದಂತಹ ಒಟ್ಟು ಮತಗಳು 32. ಇದು ಬಿಜೆಪಿ ಒಳಗಡೆ ಬಿರುಗಾಳಿ ಅಂತ ಹೇಳಬೇಕೋ ಅಥವಾ ಸುನಾಮಿ ಅಂತ ಹೇಳಬೇಕೋ ಗೊತ್ತಿಲ್ಲ. ಆ ಮಟ್ಟಿನ ಒಂದು ಕೋಲಾಹಲಕ್ಕಂತೂ ಕಾರಣ ಆಗಿದೆ. ಸದ್ಯ ಇದೊಂದು ಗೌಪ್ಯ ಮತದಾನ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಕಂಡುಹಿಡಿಯುವಂತಹದ್ದು ಅಷ್ಟು ಸುಲಭ ಅಲ್ಲ. ಆದರೂ ಕೂಡ ಕೆಲವರ ಬಗ್ಗೆ ಬಿಜೆಪಿ ಈಗ ಅನುಮಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದೆ. ಇಲ್ಲಿರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಲಿಂಗರಾಜ್ ಪಾಟೀಲ್ಗೆ ನಿಗದಿಯಾಗಿದ್ದಂತಹ 3 ಮತಗಳು ಮಿಸ್ ಆಗಿದ್ದಾವೆ. ಆ 3 ಬಿಜೆಪಿಗೆ ಕನ್ಫರ್ಮ್. ಈಗ ಜೆಡಿಎಸ್ಗೆ 4 ಮತಗಳನ್ನ ಕೊಟ್ಟಿದ್ರಲ್ಲ, ಅವರೆಲ್ಲ ಜೆಡಿಎಸ್ಗೆ ಮತ ಹಾಕಿದಾರೋ ಅಥವಾ ಜೆಡಿಎಸ್ನ 8 ಶಾಸಕರೇ ಅಡ್ಡ ಮತದಾನ ಮಾಡಿದಾರೋ? ಇದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಆದ್ರೆ ವಿಜಯೇಂದ್ರ ಸ್ಪಷ್ಟವಾಗಿ ಹೇಳಿದರೆ, ಜೆಡಿಎಸ್ಗೆ ನಿಗದಿ ಮಾಡಿದ್ದಂತಹ ಬಿಜೆಪಿಯ ಮತಗಳು ಕೂಡ ಅಡ್ಡ ಮತದಾನ ಆಗಿದೆ, ಅವರು ಕೂಡ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ಅಂತ. ಎಷ್ಟು ಜನ ಅನ್ನುವಂತಹ ಸಂಖ್ಯೆಯನ್ನು ಅವರು ಹೇಳ್ತಾ ಇಲ್ಲ ಅಷ್ಟೇ. ಇಲ್ಲಿ ಸ್ಪಷ್ಟವಾಗಿ 2 ಕಾರಣಗಳಿದಾವೆ. ಸದ್ಯ ಇರುವಂತಹ ಮಾಹಿತಿಯ ಪ್ರಕಾರ ಖುದ್ದು ಡಿಕೆ ಶಿವಕುಮಾರ್ ಕೆಲ ಶಾಸಕರನ್ನ ಸಂಪರ್ಕಿಸಿದ್ದಾರೆ. ಕೆಲವರಿಗೆ ಅನುದಾನದ ಭರವಸೆಯನ್ನ ಕೊಡಲಾಗಿದೆ, ಇನ್ನು ಕೆಲವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡುವ ಭರವಸೆಯನ್ನ ಕೂಡ ಕೊಡಲಾಗಿದೆ. ಅಂದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟು ನಿಮ್ಮನ್ನ ಗೆಲ್ಲಿಸ್ಕೊಂಡು ಬರ್ತೀನಿ, ಈ ರೀತಿಯಾಗಿ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಭರವಸೆ ಕೊಟ್ಟ ಕಾರಣದಿಂದಾಗಿ ಈ 11 ಮತಗಳು ಅಡ್ಡ ಮತದಾನ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಈ ಬಗ್ಗೆ ಮಾತನಾಡಿರುವಂತಹ ಜೆಡಿಎಸ್ ನಾಯಕ ಕುಮಾರಸ್ವಾಮಿ, ನಾನು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇ ಇದೇ ಕಾರಣದಿಂದ. ಎಷ್ಟು ಜನ ಶಾಸಕರು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ, ಯಾರ್ಯಾರು ಯಾರ ಕಡೆಗಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ, ಅಂದ್ರೆ ಪಕ್ಷ ನಿಷ್ಠೆಯನ್ನ ನಾನು ಪರೀಕ್ಷೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಈ ಕೆಲಸ ಮಾಡಿದ್ದೆ. ನನಗೆ ಸಂಖ್ಯೆ ಇಲ್ಲದಿದ್ರೂ ಕೂಡ ನಾನು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಅಂತ ಕುಮಾರಸ್ವಾಮಿ ಹೇಳ್ಕೊಳ್ತಾ ಇದ್ದಾರೆ. ಈ ಒಂದು ಚುನಾವಣಾ ಬೆಳವಣಿಗೆ ಇದೆಯಲ್ಲ, ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಬಹಳ ದೊಡ್ಡ ಬೆಳವಣಿಗೆಗೆ ಕಾರಣ ಆಗತ್ತೆ. ಮೊದಲನೇದಾಗಿ ಬಿಜೆಪಿಯಲ್ಲಿ ನಾಯಕತ್ವದ ಪ್ರಶ್ನೆಯೇ ಉದ್ಭವಿಸಿದೆ. ಯಾಕೆ ಅಂತಂದ್ರೆ ಪಕ್ಷದ ಸ್ಥಿತಿ ನಿಮಗೆಲ್ಲ ಗೊತ್ತೇ ಇರುವಂತಹದ್ದು. ಒಂದೆತ್ತು ಏರಿಗೆಳೆದ್ರೆ ಇನ್ನೊಂದೆತ್ತು ನೀರಿಗೆಳಿತಾ ಇದೆ. ಸ್ಪಷ್ಟವಾದಂತಹ ನಾಯಕತ್ವ ಇಲ್ಲ. ಕೆಲವರು ವಿಜೇಂದ್ರರನ್ನ ಒಪ್ಪಲ್ಲ, ಕೆಲವರು ಆರ್ ಅಶೋಕ್ರನ್ನ ಒಪ್ಪಲ್ಲ. ಬಿಜೆಪಿ ಕಳೆದ 2-3 ವರ್ಷಗಳಿಂದ ಈ ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸ ಮಾಡ್ತಾ ಇಲ್ಲ. ಪಕ್ಷದ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯುವಂತಹ ಒಂದು ವಿಶ್ವಾಸಾರ್ಹ ನಾಯಕತ್ವವನ್ನು ರೂಪಿಸ್ತಾ ಇಲ್ಲ. ಬಿಜೆಪಿಯ ಪ್ಲಾನಿಂಗ್ ಎಷ್ಟು ಕೆಟ್ಟದಾಗಿತ್ತು ಅಂತಂದ್ರೆ, ನಾನೊಬ್ಬ ಬಿಜೆಪಿಯ ಶಾಸಕರ ಬಳಿಯಲ್ಲಿ ಮಾತನಾಡಿದೆ. ಅವ್ರು ಹೇಳಿದ್ರು, ನಮಗೆ ಸಾಕಷ್ಟು ಗೊಂದಲಗಳಿತ್ತು, ನಾವಿನ್ನೂ ಕೂಡ ಹೆಚ್ಚಿನ ಪ್ಲಾನ್ ಮಾಡಬೇಕಾದಂತಹ ಅವಶ್ಯಕತೆ ಇತ್ತು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಆ ಮಟ್ಟಿಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಅವರು ರೆಸಾರ್ಟ್ಗೆ ಹೋಗಿದ್ರು, ವೋಟ್ ಹಾಕೋದು ಹೇಗೆ ಅಂತ ಅವರಿಗೆ ಟ್ರೈನಿಂಗ್ ಆಗಿತ್ತು. ನಮ್ಮಲ್ಲಿ ಬಹುತೇಕ ಶಾಸಕರುಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ, ಅವರನ್ನ ವಿಶ್ವಾಸಕ್ಕೆ ಪಡೆದಿರಲಿಲ್ಲ. ವಿಪ್ ಅನ್ನ ಕೂಡ ಕೊನೆಯ ಕ್ಷಣದಲ್ಲಿ ಕೊಡಲಾಯಿತು. ಎಷ್ಟು ವೋಟ್ಗಳನ್ನು ನಿಗದಿ ಮಾಡಬೇಕು, ಯಾರಿಗೆ ವೋಟ್ ಹಾಕಬೇಕು, ಇದೆಲ್ಲವೂ ಕೂಡ ಮೊದಲೇ ಪಟ್ಟಿ ರಿಲೀಸ್ ಆಗಿ ಶಾಸಕರನ್ನ ಹಿಡಿದಿಡುವಂತಹ ಕೆಲಸ ಮಾಡಿದ್ದೇ ಆಗಿದ್ರೆ ಈ ಮಟ್ಟಿಗೆ ಅಡ್ಡ ಮತದಾನ ಆಗ್ತಾ ಇರಲಿಲ್ಲ. ಪಕ್ಷ ಈ ದೊಡ್ಡ ಮುಜುಗರದಿಂದ ಪಾರಾಗಬಹುದಿತ್ತು ಅಂತ ಅವ್ರು ಹೇಳಿದ್ರು. ಇಷ್ಟು ದಿನ ಬಿಜೆಪಿಯಲ್ಲಿ ಏನ್ ಬೆಳವಣಿಗೆ ನಡೀತಾ ಇತ್ತಲ್ಲ, ಇದರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದ್ರೆ ಈ ಬೆಳವಣಿಗೆಯನ್ನ ಬಿಜೆಪಿ ಹೈಕಮಾಂಡ್ ತೀರಾ ಸೀರಿಯಸ್ ಆಗಿ ಪರಿಗಣಿಸುತ್ತೆ. ಯಾಕೆ ಅಂತಂದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಈ ಕೆಲಸ ಮಾಡ್ತಾ ಇದೆ. ಟಿಎಂಸಿಯಿಂದ ಸಂಸದರು ಬೇಕೋ ಒಡ್ಕೊಂಡ್ಬರ್ತಾರೆ, ಉದ್ಧವ್ ಠಾಕ್ರೆ ಬಣದ ಸಂಸದರು ಬೇಕೋ ಅದಕ್ಕೂ ಕೈ ಹಾಕ್ತಾರೆ. ಹಾಗೆ ಇಂತಹ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಅಂಕಿ ಸಂಖ್ಯೆ ಇಲ್ಲದೆ ಇದ್ರೂ ಕೂಡ ತನ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ತಾರೆ. ಉದಾಹರಣೆಗೆ ನಿನ್ನೆ ನಡೆದಂತಹ ರಾಜ್ಯಸಭಾ ಚುನಾವಣೆಯನ್ನೇ ತೆಗೆದುಕೊಳ್ಳಿ. ಜಾರ್ಖಂಡ್ನಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಬಿಜೆಪಿ ಇದೇ ರೀತಿಯಾಗಿ ಕ್ರಾಸ್ ವೋಟಿಂಗ್ ಮಾಡಿಸಿಕೊಂಡು ಅಲ್ಲಿ ತಾನು ಬೆಂಬಲಿಸಿದಂತಹ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬಂದಿದೆ. ಆಡಳಿತಾರೂಢ ಜೆಎಂಎಂ ಮತ್ತು ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಆಗಿದೆ. ದೇಶಾದ್ಯಂತ ಹೀಗೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹೀಗಾಗತ್ತೆ ಅಂತಂದ್ರೆ ಏನರ್ಥ? ಜೆಡಿಎಸ್ ನಲ್ಲಿ ಸ್ವಲ್ಪ ಅಡ್ಡ ಮತದಾನ ಆಗಬಹುದು ಅನ್ನುವಂತಹ ನಿರೀಕ್ಷೆ ಎಲ್ಲರಿಗೂ ಕೂಡ ಇತ್ತು. ಯಾಕೆಂದ್ರೆ ಈ ಹಿಂದೆಯೂ ಕೂಡ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಬಿಜೆಪಿಯಲ್ಲಿ ಆಗತ್ತೆ, ಅದು ಈ ಪ್ರಮಾಣದಲ್ಲಿ ಆಗತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಕೇಂದ್ರದ ಹೈಕಮಾಂಡ್ಗೂ ಕೂಡ ಈ ಫಲಿತಾಂಶ ಶಾಕ್ ಕೊಟ್ಟಿದೆ. ಕರ್ನಾಟಕದ ಬಿಜೆಪಿಯ ಸಂಘಟನೆಯಲ್ಲಿ ಬಹಳ ದೊಡ್ಡ ಲೋಪ ಆಗ್ತಾ ಇದೆ, ನಾಯಕತ್ವ ಟೋಟಲಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು ಅರ್ಥ ಆಗಿರುತ್ತೆ. ಬಹುಶಃ ಇದು ದೊಡ್ಡ ದೊಡ್ಡ ತಲೆ ಉರುಳೋದಕ್ಕೆ ಮೂಲ ಕಾರಣ ಆಗಬಹುದು. ಅದು ರಾಜ್ಯಾಧ್ಯಕ್ಷರದ್ದು ಆಗಿರಬಹುದು, ವಿಪಕ್ಷ ನಾಯಕರದ್ದು ಕೂಡ ಆಗಿರಬಹುದು. ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಇದು ಬಹಳ ದೊಡ್ಡ ಯಶಸ್ಸನ್ನ ಕೊಟ್ಟಿದೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಸಹಜವಾಗಿ ಗೆಲ್ಲಬೇಕು ಅಂತಂದ್ರೆ 4 ಅಭ್ಯರ್ಥಿಗಳು ಗೆಲ್ಲಬಹುದಾಗಿತ್ತು. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದು ಮಾತ್ರ ಅಲ್ಲ, ವಿಪಕ್ಷಗಳಿಂದ ಕ್ರಾಸ್ ವೋಟಿಂಗ್ ಮಾಡಿಸುವಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿಯಾಗಿ ಸರ್ವಶಕ್ತ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ವಲ್ಪ ನಿಟ್ಟುಸಿರು ಬಿಡುವಂತೆಯೂ ಕೂಡ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಬಿಜೆಪಿ ಇಂತಹದ್ದನ್ನ ಮಾಡ್ತಾ ಇದೆ. ವಿಪಕ್ಷಗಳೇ ಇಲ್ಲದಂತಹ ದೇಶವನ್ನ ನಿರ್ಮಾಣ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ನಾನು ಅದನ್ನ ಮಾಡಬಲ್ಲೆ, ನನಗೆ ಆ ಸಾಮರ್ಥ್ಯ ಇದೆ. ಇದನ್ನ ಡಿ ಕೆ ಶಿವಕುಮಾರ್ ಸಾಧಿಸಿ ತೋರಿಸಿದ್ದಾರೆ. ನನಗನ್ಸುತ್ತೆ ಇದು 2ನೇ ಹಂತದಲ್ಲಿ ಸಂಪುಟ ವಿಸ್ತರಣೆ ಆಗತ್ತಲ್ಲ, ಅದರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅಂತ.
ಅಂದ್ರೆ ತನಗೆ ಬೇಕಾದಂತಹ ಸಂಪುಟ ಸಹೋದ್ಯೋಗಿಗಳನ್ನು ನೇಮಿಸಿಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ಗೆ ಹೆಚ್ಚು ಮುಕ್ತವಾಗಿ ಅವಕಾಶ ಸಿಗುವಂತಹ ಸಾಧ್ಯತೆಗಳಿರ್ತವೆ. ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಏನು ಕೇಳಿದ್ರೆ, ಬಹಳ ವರ್ಷಗಳ ನಂತರ ಕಾಂಗ್ರೆಸ್ ಏಕಚಕ್ರಾಧಿಪತ್ಯಕ್ಕೆ ಬಂದಿದೆ. ಸಿದ್ದರಾಮಯ್ಯನವರು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 2 ಪವರ್ ಹೌಸ್ ಇತ್ತು. ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಜೊತೆಗೆ ಉಪಮುಖ್ಯಮಂತ್ರಿಯೂ ಕೂಡ ಆಗಿದ್ರು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ, ಖಾಲಿ ಕೂತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿ.ಕೆ. ಹರಿಪ್ರಸಾದ್ರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೂ ಕೂಡ ಈ ಚುನಾವಣೆಯನ್ನ ಗೆಲ್ಲೋದ್ರಲ್ಲಿ ಬಿ.ಕೆ. ಪಾತ್ರ ಏನೂ ಇಲ್ಲ, ಡಿ.ಕೆ. ಪಾತ್ರನೇ ಇರೋದು. ಇದೆಲ್ಲವೂ ಕೂಡ ಹೈಕಮಾಂಡ್ ವಲಯದಲ್ಲಿ ಡಿ.ಕೆ.ಶಿ ಅವರ ಇಮೇಜ್ ಅನ್ನ ಇನ್ನಷ್ಟು ಭದ್ರ ಮಾಡುತ್ತೆ. ಜೊತೆಗೆ 2028ರ ಚುನಾವಣೆ ಇದೆಯಲ್ಲ, ಆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಅನೇಕರು ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತಾರೆ ಎನ್ನುವಂಥದ್ದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಕೆಲ ಶಾಸಕರು ಕಾಂಗ್ರೆಸ್ ಟಿಕೆಟ್ನಿಂದಲೇ ಸ್ಪರ್ಧೆಗಿಳಿಬಹುದು. ಇದರ ಜೊತೆಗೆ ಪರಿಷತ್ನ ಈ ರಿಸಲ್ಟ್ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಇಷ್ಟು ದಿನ ಕಾಂಗ್ರೆಸ್ಗೆ ಪರಿಷತ್ನಲ್ಲಿ ಬಹುಮತ ಇರಲಿಲ್ಲ, ಈಗ ಅವರಿಗೆ ಪೂರ್ಣ ಬಹುಮತ ಬಂತು. ಕಾಂಗ್ರೆಸ್ನ ಸದಸ್ಯರ ಸಂಖ್ಯೆ 39ಕ್ಕೆ ಏರಿಕೆ ಆಯಿತು. ಬಿಜೆಪಿ 29ಕ್ಕೆ ಕುಸಿದಿದೆ. ಜೆಡಿಎಸ್ನದ್ದು ಕೇವಲ 6 ಸಂಖ್ಯೆ ಇದೆ. ಬಿಜೆಪಿ ಜೆಡಿಎಸ್ ಸೇರಿಸಿದ್ರೂ ಕೂಡ 35 ಆಗ್ತಾರೆ. ಇರುವಂತಹ ಮಾಹಿತಿ ಏನು ಕೇಳಿದ್ರೆ, ಈ ಹಿಂದೆ ಬಿಜೆಪಿ ಸರ್ಕಾರ ತಂದಿತ್ತಲ್ಲ ಗೋಹತ್ಯೆ ನಿಷೇಧ ಕಾಯ್ದೆ, ಅದರಲ್ಲಿ ಪರಿವರ್ತನೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ಅದಕ್ಕೆ ಈ ಪರಿಷತ್ ಚುನಾವಣೆ ಸಾಕಷ್ಟು ಬೂಸ್ಟ್ ಅನ್ನು ಕೊಟ್ಟಿದೆ. ಈಸಿಯಾಗಿ ಪರಿಷತ್ನಲ್ಲೂ ಕೂಡ ಆ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗತ್ತೆ. ಅದರ ಜೊತೆಗೆ ಬಸವರಾಜ ಹೊರಟ್ಟಿ ಅವರು ಸದ್ಯ ಪರಿಷತ್ನ ಸಭಾಪತಿಗಳಾಗಿದ್ದಾರಲ್ಲ, ಅವರು ಬಿಜೆಪಿಯವರು. ಅವರನ್ನ ಇಳಿಸ್ಬಿಟ್ಟು ಕಾಂಗ್ರೆಸ್ನ ಸಭಾಪತಿಯನ್ನೇ ನೇಮಿಸೋದಕ್ಕೂ ಕೂಡ ಕಾಂಗ್ರೆಸ್ಗೆ ಅವಕಾಶ ಸಿಕ್ಕಿದೆ. ಆದಷ್ಟು ಶೀಘ್ರದಲ್ಲಿ ಅದಾಗತ್ತೆ ಅಂತ ಕೂಡ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇದ್ದಾವೆ. ಒಟ್ಟಿನಲ್ಲಿ ಪರಿಷತ್ನ ಈ ಚುನಾವಣೆ, ಅಡ್ಡ ಮತದಾನ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಪರಿವರ್ತನೆಗೆ ಕಾರಣ ಆಗೋದಂತೂ ಸತ್ಯ. ಬಿಜೆಪಿಯಲ್ಲಿ ಯಾರ್ಯಾರು ತಲೆ ಉರುಳುತ್ತೋ, ಯಾರಿಗೆ ಹೊಸ ಜವಾಬ್ದಾರಿ ಸಿಗುತ್ತೋ ಏನನ್ನೂ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಹೈಕಮಾಂಡ್ ಮಾತ್ರ ಈ ವಿಚಾರವನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಈಗಾಗಲೇ ಒಂದು ವರದಿಯನ್ನು ತರಿಸಿಕೊಂಡಿರುವಂತಹ ನಿತಿನ್ ನಬೀನ್ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ದೆಹಲಿಗೆ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಆದರೆ ವಿಜಯೇಂದ್ರ ಹೇಳ್ತಾ ಇದ್ದಾರೆ, ನಾನೇ ಸಮಯ ಕೇಳಿದ್ದೀನಿ, ಅವರು ಕರೆದಾಗ ಹೋಗ್ತೀನಿ ಅಂತ. ಮಿತ್ರರೇ, ಈ ಬೆಳವಣಿಗೆಯ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.